ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಸೊ ನಾನು ನಿಮಗೆ ಹೇಳಿದ್ದೆ ಏನಂತ, ಬಹಳಷ್ಟು ಸಂಭವನೀಯ ಪ್ರಶ್ನೆಗಳು ಬರುತ್ತೆ ಅಂತ. ಪಾಲಿಟಿ ವಿಭಾಗದಿಂದ ಆಲ್ಮೋಸ್ಟ್ ಬಹಳಷ್ಟು ಕ್ವಶನ್ಸ್ ಬಂದಿದೆ. ಆದರೆ ಬೇರೆ ಇದೆಯಲ್ಲ, ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ನಿಮಗೆ ರೀಸನ್ ಹೇಳ್ತೀನಿ. ನಿಮಗೆ ಏನು 2-3 ದಿನದ ಹಿಂದೆ, ಅಂದರೆ 2 ದಿನದ ಹಿಂದೆ ಅನಿಸುತ್ತೆ, UPSC ಮಾಡೆಲ್ನಲ್ಲಿ ಕ್ವಶನ್ ಪೇಪರನ್ನು ಬಿಡುಗಡೆ ಮಾಡಲಾಗತ್ತೆ ಅಂತ ಹೇಳಿದ್ರಲ್ಲ, ಸೇಮ್ ಅದನ್ನು ನಾವೇನು ಅಂದ್ಕೊಂಡ್ವಿ. ಸೊ UPSC ಮಾದರಿಯಲ್ಲಿ ಸ್ಟ್ರಿಕ್ಟಾಗಿ ಇರತ್ತೇನೋ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲ, ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು UPSC IASನಲ್ಲಿ ಕೇಳಿರುವಂತಹ ಹಲವಾರು ಪ್ರಶ್ನೆಗಳು ಬಂದಿದೆ. ನೀವು ಬೇಕಾದರೆ ನೋಡ್ಕೋಬೋದು. UPSCಯ 2015ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಕ್ವಶನ್ಗಳು, ನೀಟ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಸೊ ಬಹಳಷ್ಟು ಕ್ವಶನ್ಸ್ಗಳು IAS CAPF ಆ ಒಂದು ಪೋಸ್ಟ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ನೀವು ನೋಡಿದರೆ ಗೊತ್ತಾಗುತ್ತೆ, ನಾನು ಇವಾಗೆಲ್ಲ ಹುಡುಕಿದ್ದೀನಿ, ಗೊತ್ತಾಗುತ್ತೆ. ಸೊ ಹಾಗಾದರೆ ಇವಾಗ ಸಂಭವನೀಯ ಕೀ ಆನ್ಸರನ್ನು ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನನ್ನ ಕಡೆಯಿಂದ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಸೊ ಅದೇ ರೀತಿಯಾಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಈ ಒಂದು ವಿಡಿಯೋ ಕೆಳಭಾಗದಲ್ಲಿ ಈ ರೀತಿ ಮಾರ್ಕ್ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಫುಲ್ ನಿಮಗೆ ವಿಡಿಯೋ ಬರುತ್ತೆ. ಓಕೆ, ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ತೀನಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳ ಕಾಲಾನುಕ್ರಮವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಯಾವುದು? BDCA. ಸೊ BDCA ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ BDCA ಸರಿಯಾದ ಉತ್ತರ ಆಗಿದೆ. ಸೊ ಇದರ ಪ್ರಕಾರ ಹೈದರಾಬಾದ್ ಫಸ್ಟ್, ಆಮೇಲೆ ಮೈಸೂರು ಸೆಕೆಂಡ್, ಆಮೇಲೆ ಔದ್ ಮೂರನೇದು, ನಾಲ್ಕನೇದು ಇದೆಲ್ಲ ಮರಾಠರು ಆಗತ್ತೆ. ಸೊ ಆಪ್ಷನ್ ಬಿ ನನಗೆ ಆದಷ್ಟು ಕರೆಕ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಇಲ್ಲಿ ತಪ್ಪಾಗಿರುವಂಥದ್ದು ಇಲ್ಲಿ ತಪ್ಪಾಗಿರುವಂಥದ್ದು ಅಂತ ಹೇಳಬೇಕಂದ್ರೆ, ಈತ ಇದನ್ನಲ್ಲ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡ್ಕೊಂಡಿರೋದು. ಯಾಕಂದರೆ ವಿಕ್ರಮಾದಿತ್ಯ ಅನ್ನುವಂತಹ ಬಿರುದು ಇದ್ದದ್ದು 2ನೇ ಚಂದ್ರಗುಪ್ತನಿಗೆ ಹೊರತು 1ನೇ ಚಂದ್ರಗುಪ್ತನಿಗೆ ಅಲ್ಲ. ಉಳಿದ ಎಲ್ಲ ಸ್ಟೇಟ್ಮೆಂಟ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಆಗಿದೆ, ಅಂದರೆ 1ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತೆ. ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸುವಂತಹ ವಿಧಾನವನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ ಕೇಳಿದರೆ USA ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಕೆಳಗಿನವರಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿದ್ದರು? ಸಂಸತ್ತಿನ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇದೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ನಿಮಗೆ ಇದನ್ನು ಕೂಡ ನಾನು ಈಗ ನೋಡಿ, ಪಾಲಿಟಿ ಕ್ವಶನ್ ಎಲ್ಲ ನಾನು ಮಾಡಿಸಿರೋ ಅಂಥದ್ದೇ ಇದೆ. ಸೊ ಭಾರತದ ಅಟಾರ್ನಿ ಜನರಲ್ ಅಂತ ಹೇಳ್ಬೋದು. ಸೊ ತಂಬಾಕ್ನಲ್ಲಿ ಇರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ನಿಕೋಟಿನ್ ಅಂಶ, ಆಲ್ಕಲಾಯ್ಡ್ ತಂಬಾಕ್ನಲ್ಲಿ ಇರುವಂತಹ ನಿಕೋಟಿನ್ ಅಂಶ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ರಾಜಕೀಯ ಸಮಾನತೆ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ರಾಜಕೀಯ ಸಮಾನತೆ ಅಂದರೆ ಏನು ಅಂತ, ಪೊಲಿಟಿಕಲ್ ಇಕ್ವಾಲಿಟಿ ಅಂದರೆ ಏನು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಆಪ್ಷನ್ ಡಿ ಇದೆಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಡಲಾಗುವುದು. ನಿಮಗೆ UPSC ಮಾಡೆಲ್ ಅಂದರೆ ಹೇಗೆ ಗೊತ್ತಾ? ABCD ವರ್ಷನ್ ಇರೋದು ಅಲ್ಲದೆ ಇಲ್ಲಿ ಇರುವಂತಹ ಈ ಆಪ್ಷನ್ಗಳು ಇರುತ್ತಲ್ಲ, ಅದನ್ನು ಕೂಡ ಹಿಂದೆ ಮುಂದೆ ಮಾಡಿರ್ತಾರೆ. ಸೊ ಇದನ್ನು UPSC ಮಾಡೆಲ್ ಅಂತ ಹೇಳ್ತಾರೆ. ಅಂದರೆ ಏನು ಕಾಪಿ ಮಾಡಲಿಕ್ಕೆ ಒಂಚೂರು ಅವಕಾಶನೇ ಇರಬಾರ್ದು ಅಂತ ಆಪ್ಷನ್ಗಳನ್ನು ಕೂಡ ಸೀರೀಸ್ ವೈಸ್ ಚೇಂಜ್ ಕೂಡ ಮಾಡಿರ್ತಾರೆ. ಸೊ ಇಲ್ಲಿ ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದ ಉತ್ತರ. ಸೊ ಸಂವಿಧಾನದ ರಚನಾ ಸಮಿತಿಯ ಬೇಡಿಕೆಯನ್ನು ಮೊದಲು ಇಟ್ಟವರು ಯಾರು? 1934ನಲ್ಲಿ MN ರಾಯ್ ಅವರು. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಯಾರಾಗಿರ್ತಾರೆ? ಪ್ರಧಾನಮಂತ್ರಿಗಳು ಆಗಿರ್ತಾರೆ. ರಾಯಭಾರಿಗಳನ್ನು ಇವರಿಂದ ನೇಮಕ ಮಾಡಲಾಗತ್ತೆ. ಸೊ ರಾಯಭಾರಿಗಳನ್ನು ಪ್ರಮುಖವಾಗಿ ಯಾರಿಂದ? ಈ ರಾಷ್ಟ್ರಪತಿಗಳಿಂದ. ಒಂದು ನಿಮಿಷ, ಈ ರಾಷ್ಟ್ರಪತಿಗಳಿಂದ ಪ್ರಮುಖವಾಗಿ ಇವರನ್ನು ರಾಯಭಾರಿಗಳನ್ನು ರಾಷ್ಟ್ರಪತಿಗಳಿಂದ, ಭಾರತದ ರಾಷ್ಟ್ರಪತಿಗಳು ಇದೆಲ್ಲ ಆಪ್ಷನ್ ಬಿ ಸರಿಯಾಗಿದೆ. ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗ ಇರುತ್ತೆ. ಸೊ ಇದರಲ್ಲಿ ಇದೆಲ್ಲ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ ಇರುತ್ತೆ. ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಾಡುತ್ತೆ. ಹೈಕೋರ್ಟ್ ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತದ ಸಂವಿಧಾನದ ರಚನೆ ಮಾಡಲಿಕ್ಕೆ ಎಷ್ಟು ದಿನವನ್ನು ತೆಗೆದುಕೊಳ್ಳಲಾಯಿತು ಅಂತ? 2 ವರ್ಷ 11 ತಿಂಗಳು 18 ದಿನಗಳು. ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ.
ಸೊ ನರ್ಮದಾ ನದಿಗೆ ಸಂಬಂಧಪಟ್ಟಂತೆ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಿಸುಲರ ನದಿಗೆ ಪೂರ್ವದ ಕಡೆಗೆ ಹರಿಯುತ್ತದೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮಾತ್ರ ಸರಿಯಾಗಿದೆ. ಇದು ನೀಳವಾದ ಸೀಳು ಕಣಿವೆ ಅಥವಾ ರಿಫ್ಟ್ ವ್ಯಾಲಿ ಮೂಲಕ ಹರಿಯತ್ತಲ್ಲ, ಅದಕ್ಕೋಸ್ಕರ ಎ ಮಾತ್ರ ಸರಿಯಾಗಿದೆ. ಸೊ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಹೊಂದುವಂಥದ್ದು ಅಂತ ಹೇಳಬೇಕಂದ್ರೆ ಯಾನಂ ಪುದುಚೇರಿ. ಸೊ ಯಾನಂ ಪುದುಚೇರಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಯಾನಂ ಪಾಂಡಿಚೇರಿ. ಋತುಕಾಲಿನ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಋತುಕಾಲದ ಹಿಮ್ಮುಖ ಈ ಒಂದು ಗಾಳಿಯ ಲಕ್ಷಣ ಮಾನ್ಸೂನ್ ವಾಯುಗುಣದ ಲಕ್ಷಣ. ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು ಏನು ಅಂತ ಕೇಳಿದ್ದಾರೆ. ತಾಜುಲ್ ಮಾಸಿರ್. ತಾಜುಲ್ ಮಾಸಿರ್ ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸುವಂತಹ ಪ್ರದೇಶ ಆಗಿದೆ? ಓಕೆ, ಸೊ ಸಾಂಪ್ರದಾಯಿಕ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ. ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ, ಆಪ್ಷನ್ ಬಿ. ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸಗಳು ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದೆಯಲ್ಲ, ಆ್ಯಕ್ಚುಲ್ ಆಗಿ ಇಂಗ್ಲೀಷ್ನಲ್ಲಿ ನೋಡಿದ್ದೆ, ಭೂಮಿಯು ಓಕೆ ಇಂಗ್ಲೀಷ್ನಲ್ಲಿ ಇದೆಯಲ್ಲ ಸ್ವಲ್ಪ ಲಾಂಗ್ ಇದಿದೆ. ಸೊ ಅದರಲ್ಲಿ ರೆವಲ್ಯೂಷನ್ ಆಫ್ ದಿ ಅರ್ತ್ ಆನ್ ಇಟ್ಸ್ ಟಿಲ್ಟ್ ಆಕ್ಸಿಸ್ ಅಂತ ಇದೆ ನೋಡಿ, ಅದರ ಓರೆಯಾದ ಇದ್ರ ಮೇಲೆ ಸುತ್ತತ್ತೆ ಅಂತ ಇದೆ ನೋಡಿ. ಮೇ ಬಿ ಇದು ಇರ್ಬೋದು ಅಂತ ಅನ್ಕೋತೀನಿ. ಹಾಂ, ಸೊ ಆಪ್ಷನ್ 4 ಇದೆಯಲ್ಲ, ಅದು ಸರಿಯಾದ ಉತ್ತರ. ಆಪ್ಷನ್ 4 ಅದು ಸರಿಯಾದ ಉತ್ತರ. ಸೊ ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಖಂಡಗಳು ಅಂತ ಕೇಳಿರೋದ್ರಿಂದ ಯಾವುದನ್ನು ಹೇಳಬೇಕಾಗತ್ತೆ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಸೊ ಇಲ್ಲಿ ಇದನ್ನು ಕೂಡ UPSC ಎಕ್ಸಾಮ್ನಲ್ಲಿ ಬಂದಿರೋದು, 2015 ಎಕ್ಸಾಮ್ನಲ್ಲಿ ಬಂದಿರುವ ಪ್ರಶ್ನೆ. ಕಾಂಟಿನೆಂಟಲ್ ಶೆಲ್ಫ್ ಕುರಿತಾಗಿ ನೀವು ಬೇಕಾದರೆ ನೋಡ್ಕೋಬಹುದು. ಸೊ ಇಲ್ಲಿ ಇದೆಯಲ್ಲ, ಈ ಕಾಂಟಿನೆಂಟಲ್ ಶೆಲ್ಫ್ಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ, ಓಕೆ ಒಂದು ನಿಮಿಷ ನಿಮಗೆ ಇಂಗ್ಲೀಷ್ನಲ್ಲಿ ನೋಡಿ ಹೇಳ್ತೀನಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಅವು ಅಧಿಕವಾದ ಕಣಗಳಿಂದ ಕೂಡಿದೆ. ಸೊ ಇಂಗ್ಲೀಷ್ನಲ್ಲಿ ಇದೆಯಲ್ಲ, ದೇ ಆರ್ ಹೈಲಿ ಸೆಡಿಮೆಂಟೆಡ್. ಯಾಕಂದರೆ ಇಂಗ್ಲೀಷ್ನ 2015 UPSC ಕ್ವಶನ್ನಲ್ಲಿ ಇತ್ತಲ್ಲ, ಸೊ ಅದಕ್ಕೆ ಅದನ್ನು ನೋಡಿಕೊಂಡು ಹೇಳ್ತಿರೋದ್ರಿಂದ ನಾನು ಕನ್ನಡದಲ್ಲಿ ಇದನ್ನು ರೆಫರ್. ಓಕೆ, ಸೊ ಇದು ಅವು ಅಧಿಕವಾದ ಕಣಗಳಿಂದ ಕೂಡಿದೆ ಇದೆಯಲ್ಲ, ಅದು ಸರಿಯಾದ ಉತ್ತರ. ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ ಅಂತ ಕೇಳಿದ್ದಾರೆ. ಇದು ಯಾವುದು? ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಸೊ ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸೊ ಇದು ಕೂಡ UPSCಯಲ್ಲಿ ಕೇಳಿರುವಂಥ ಪ್ರಶ್ನೆ. ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲ ಶಕ್ತಿಯನ್ನು ಪಡೆಯುತ್ತೆ. ಎರಡನೇದಿದೆಯಲ್ಲ, ಭೂಗ್ರಹದ ತಾಪ ಆಯವ್ಯಯವನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂ ವಿಕಿರಣದ ಮೂಲಕ ಬಿಟ್ಟುಕೊಡುತ್ತೆ. ಸೊ ನೀವು ಬೇಕಾದರೆ ನೋಡ್ಕೋಬಹುದು, UPSCಯಲ್ಲಿಯ ಕ್ವಶನ್ ಇದು. 2 ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿದೆ. ಸೊ ಎರಡನೆಯ ಹೇಳಿಕೆಯು ಒಂದನೆಯ ಹೇಳಿಕೆಗೆ ಸರಿಯಾದ ವಿವರಣೆಯಲ್ಲ, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂ ಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ? ಸೊ ಇಲ್ಲಿ ಲೈಮ್ಸ್ಟೋನ್ ಅಥವಾ ಸುಣ್ಣದ ಕಲ್ಲಿನೊಂದಿಗೆ ಇದು ಸಂಬಂಧ ಹೊಂದಿರುವಂಥದ್ದು ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಕಾಸ್ಟಾ ಮೈದಾನ. ಸೊ ಆಪ್ಷನ್ ಸಿ ಇದೆಯಲ್ಲ, ಕಾಸ್ಟಾ ಮೈದಾನ, ಇದು ಸರಿಯಾದ ಉತ್ತರ. ಸೊ ಇಲ್ಲಿ ಹೊಂದಿಸಿ ಬರೇರಿ ಅಂತ ಕೊಟ್ಟಿದ್ದಾರೆ. ಹೊಂದಿಸಿ ಬರೇರಿಯಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿದೆ. ಸೊ ಕಾನ್ಹಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ್ ಬರುತ್ತೆ. ಆಮೇಲೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಓಕೆ ಒಂದು ನಿಮಿಷ, ಅಲ್ಲ. ಸೊ ಇಲ್ಲಿ ಕಾನ್ಹಾ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಸೊ ಅದು ಪ್ರಮುಖವಾಗಿ ಯಾವುದಕ್ಕೆ ಬರುತ್ತೆ? ಮಧ್ಯಪ್ರದೇಶಕ್ಕೆ ಬರುತ್ತೆ. ಕಾಜಿರಂಗ ಅಸ್ಸಾಂಗೆ ಬರುತ್ತೆ. ನಾಗರಹೊಳೆ ಕರ್ನಾಟಕಕ್ಕೆ ಮತ್ತು ಚಂದ್ರಪ್ರಭಾ ಉತ್ತರ ಪ್ರದೇಶಕ್ಕೆ ಬರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಆಪ್ಷನ್ ಸಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ರೇಗರ್ ಮಣ್ಣು ಯಾವ ಒಂದು ಬೆಳೆ ಕೃಷಿಗೆ ಇದು ಸೂಕ್ತವಾಗಿದೆ? ಹತ್ತಿ, ಆಪ್ಷನ್ ಬಿ ಸರಿಯಾಗಿದೆ. ಮುಂದಿಂದು ಈ ಕೆಳಗಿನ
ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಕೆ ಆಗಿರುವಂಥದ್ದು ಅಂತ ಹೇಳಬೇಕಂದ್ರೆ ಯಾವುದಾಗಿದೆ? ಸೊ ಇದು ನಮ್ಮ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಉತ್ತರಾಖಂಡ್. ಆಪ್ಷನ್ ಬಿ ಇದೆಲ್ಲ ಇದು ಒಂದೇ ಹೊಂದಾಣಿಕೆ ಆಗಿದೆ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೀತಾರೆ, ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಪ್ರಾಜೆಕ್ಟ್ ಎಲಿಫೆಂಟ್ ಇದೆಯಲ್ಲ ಅದು ಜಾರಿಗೆ ಬಂದಂತಹ ವರ್ಷ ಅಂತ ಕೇಳಿದರೆ 1991-92 ಅಂತ ಹೇಳ್ಬೋದು. ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಅದ್ಭುತ ಬಣ್ಣ ತೋರಿಸಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇದನ್ನು ಒಂದು ನಿಮಿಷ ಈ ಒಂದು ಮಳೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ನಲ್ಲಿ ನೋಡಿ ಹೇಳ್ತೀನಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಹಸ್ತಕ್ಷೇಪ, ಇಂಟರ್ಫಿಯರೆನ್ಸ್ ಅಂತ ಇದೆಯಲ್ಲ, ಸೊ ಅದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್. ಸೊ ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸಲು ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು ಅಂತ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ 4 ಪಟ್ಟು, ಆಪ್ಷನ್ ಸಿ 4 ಪಟ್ಟು ಅಂತ ಹೇಳಿದವರು. ಸೊ ಇದನ್ನು ನೀವು ಹಾಕಿ ಬಂದಿದ್ರೆ ಇದು ಕರೆಕ್ಟ್ ಆಗುತ್ತೆ. ಸೊ ಯಾವುದು? ಆಪ್ಷನ್ ಸಿ ಆಗುತ್ತೆ, ಸರಳ ಲೋಲಕದ ಕುರಿತಾಗಿ ಸರಿಯಾದಂಥ ಉತ್ತರ. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಆಪ್ಟಿಕಲ್ ಫೈಬರ್, ಸೊ ಸಂವಹನದ ತತ್ವವೇನು ಅಂತ ಕೇಳಿದ್ದಾರೆ. ಆಪ್ಟಿಕಲ್ ಫೈಬರ್ನ ಸಂವಹನದ ಒಂದು ತತ್ವವೇನು ಅಂತ ಕೇಳಿದ್ದಾರೆ. ಸೊ ಇದರ ಒಂದು ತತ್ವ ಏನಂತ ಹೇಳಬೇಕಂದ್ರೆ, ಸೊ 31ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇದು, ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇದು ಇದೆ ನೋಡಿ, ಆಪ್ಷನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರ, ಅಥವಾ ಒಟ್ಟು ಆಂತರಿಕ ಪ್ರತಿಫಲನ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತು ಆಗಿದೆ ಅಂತ ಕೇಳಿದ್ದಾರೆ. ಅತಿ ಹೆಚ್ಚು ಸ್ಥಿತಿಸ್ಥಾಪಕವಾದಂಥ ಒಂದು ವಸ್ತು ಯಾವುದು ಅಂತ ಕೇಳಿರೋದ್ರಿಂದ ಇಲ್ಲಿ ಸ್ಟೀಲ್ ಇದೆಯಲ್ಲ ಅದು ಸರಿಯಾದ ಉತ್ತರ, ಆಪ್ಷನ್ ಸಿ ಸ್ಟೀಲ್. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಮೇ ಬಿ ಇದು 3rd ಲಾ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಫಸ್ಟ್ ಅಥವಾ 3rd ಲಾನಲ್ಲಿ ಇದೆ. ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. 3rd ಅಥವಾ ಫಸ್ಟ್ ಲಾನಲ್ಲಿ ಇದೆ, ಕೆಪ್ಲರ್ನ 3ನೆಯ ನಿಯಮ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಅಂತ. ಸೊ 34ನೇದು, ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ಮೇಲ್ಛಾವಣಿಯ ಮೇಲೆ ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಹೈ ವೆಲಾಸಿಟಿ ಓವರ್ ದ ರೂಫ್ ಆ್ಯಂಡ್ ಹೈ ಪ್ರೆಷರ್ ಆನ್ ದ ರೂಫ್ ಇದೆಯಲ್ಲ ಅದು ಸರಿಯಾದ ಉತ್ತರ. ಸೊ 35ನೇ ಪ್ರಶ್ನೆಯನ್ನು ನೋಡೋಣ. ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗತ್ತೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ 35ನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಸೊ ಆಪ್ಷನ್ ಯಾವುದು ಅಂತ ಹೇಳಬೇಕಂದ್ರೆ ಫ್ರೀ ಎಲೆಕ್ಟ್ರಾನ್ಸ್, ಅಂದರೆ ಲೋಹಗಳಲ್ಲಿ ಮುಕ್ತ ಎಲೆಕ್ಟ್ರಾನ್ಸ್, ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾದ ಉತ್ತರ. ಹಾಲು ಒಂದು ಎಮಲ್ಷನ್ ಆಗಿದೆ. ಸೊ ಹಾಲು ಒಂದು ಎಮಲ್ಷನ್, ಆಪ್ಷನ್ ಬಿ ಸರಿಯಾದ ಉತ್ತರ. ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನಗಳನ್ನು ಅನುಸರಿಸಲಾಗುತ್ತೆ? ವಲ್ಕನೈಸೇಷನ್. ಎಲ್ಫಿನ್ ಸ್ಟೋನ್ ಯಾವ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು? ಬಾಂಬೆ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು. ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕಗಳನ್ನು ಹೆಚ್ಚಾಗಿ ಪ್ರಮುಖವಾಗಿ ಈ ಒಂದು ಮಾವಿನ ಹಣ್ಣನ್ನು ಮಾಗಿಸಲು ಬಳಸ್ತಾರೆ? ಮಾವಿನ ಹಣ್ಣನ್ನು ಮಾಗಿಸಲು ಬಳಸೋದು ಕ್ಯಾಲ್ಶಿಯಂ ಕಾರ್ಬೈಡ್, ಆಪ್ಷನ್ ಸಿ. ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ಯೂರಿಯಾ. ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ 41ನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಸೊ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಕೊಲೆಜನ್ ಇದೆಯಲ್ಲ ಅದು ಸರಿಯಾದ ಉತ್ತರ. ಈ ಕೆಳಗಿನ ಯಾವುದರಲ್ಲಿ ಅಪ್ಲಾಟಾಕ್ಸಿನ್ ಉತ್ಪತ್ತಿ ಆಗತ್ತೆ? ಸೊ ಅಪ್ಲಾಟಾಕ್ಸಿನ್ ಉತ್ಪತ್ತಿ ಆಗೋದು 42ನೇ ಪ್ರಶ್ನೆಗೆ ಪ್ರಮುಖವಾಗಿ ಸರಿಯಾದ ಉತ್ತರ ಫಂಗಿ. ಸೊ ಇದನ್ನು ಶಿಲೀಂಧ್ರಗಳು, ಫಂಗಿ ಅಥವಾ ಶಿಲೀಂಧ್ರಗಳು ಇದೆಯಲ್ಲ ಅದು ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಹಾವಸೆ ಅಥವಾ ಬೈರೋಫೈಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ 43ನೆಯ ಪ್ರಶ್ನೆಗೆ ಸರಿಯಾದಂಥ ಒಂದು ಉತ್ತರ, ಸೊ ಯಾವುದು ಇದರಲ್ಲಿ ಬೈರೋಫೈಟ್ಸ್ ಆಗಿದೆ ಅಂತ ಕೇಳಿದ್ದಾರೆ? ಬಾಗ್ ಮಾಸ್ ಇದೆಯಲ್ಲ ಅದು ಸರಿಯಾದ ಉತ್ತರ. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರೋದಿಲ್ಲ, ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದು ಹೊಂದದೇ ಇರೋದು ಅಂಡಾಶಯ, ಆಪ್ಷನ್ ಬಿ ಅಂಡಾಶಯ ಅಥವಾ ಓವರಿ ಹೊಂದಿರೋದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ ಎಂದು ಕರೆಯಲಾಗುತ್ತೆ?
ಸೊ ಪಾಂಡ್ ಸಿಲ್ಕ್ ಅಂತ ಕರೆಯಲಾಗುತ್ತೆ. ಯಾವುದನ್ನು ಕೇಳಿದ್ದಾರೆ, ಇದನ್ನು ಏನು ನಮ್ಮ 11ನೇ ತರಗತಿ ಸೊ ಕ್ಲಾಸ್ 11ನಿಂದ ಬಂದಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇಂಗ್ಲೀಷ್ ಮೀಡಿಯಂ ಕ್ಲಾಸ್ 11ನಿಂದ ಬಂದಂಥ ಒಂದು ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ, ಇಲ್ಲಿ ಪಾಂಡ್ ಇದಂತ ಯಾವುದನ್ನು ಕರಿತೀವಿ, ಸ್ಪೆರೋಗೈರಾ. ಸ್ಪೆರೋಗೈರಾ ಇದೆಯಲ್ಲ, ಅದು ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಲಾಗತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ವೈರಸ್ ಮುಕ್ತ. ಇದನ್ನು ಪಡಿಲಿಕ್ಕೋಸ್ಕರ ಬಳಸೋದು ಆಪ್ಷನ್ ಬಿ ಕಾಂಡದ ತುದಿಯ ಕಲ್ಚರ್. ಸೊ ಕಾಂಡದ ತುದಿಯ ಕಲ್ಚರ್ ಅಂತ ಹೇಳ್ಬೋದು, ಅಥವಾ ನಿಮಗೆ ಇಂಗ್ಲೀಷ್ನಲ್ಲಿ ನೋಡೋರಿಗೆ ಇದು ಏನು ಶೂಟ್ ಟಿಪ್ ಕಲ್ಚರ್. ಶೂಟ್ ಟಿಪ್ ಕಲ್ಚರ್ ಅಥವಾ ಕಾಂಡದ ತುದಿಯ ಕಲ್ಚರ್ ಸರಿಯಾಗಿದೆ. ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತೆ? ಸೊ ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುವಂತಹ ಸಕ್ಕರೆ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ 47ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಡೈಆಕ್ಸಿರೈಬೋಸ್. ಡೈಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುವಂಥದ್ದು ಡೈಆಕ್ಸಿರೈಬೋಸ್. ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಕೇಳಿದ್ದಾರೆ. ಗೋಪಾಲಕೃಷ್ಣ ಗೋಖಲೆ. ಬರಾಕ್ ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡುಬರುತ್ತೆ? ಇದು ಕಂಡುಬರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ. ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತೆ? ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಾಯ್ಟರ್. 2 ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅನಿಮಲ್ ಸೆಲ್ಗಳಲ್ಲಿ ಡೆಸ್ಮೋಸೋಮ್ಸ್ ಆಪ್ಷನ್ 3 ಇದೆಯಲ್ಲ, ಅದು ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪರಿವರ್ತನೆ ಮಾಡೋದು ಅಂತ ಹೇಳಬೇಕಂದ್ರೆ ರೆನಿನ್ ಆಪ್ಷನ್ ಬಿ ಸರಿಯಾಗಿದೆ. ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗತ್ತೆ? ಅಲ್ಜಿಮರ್ ಕಾಯಿಲೆ ಯಾವುದರ ಒಂದು ಕೊರತೆಯಿಂದ ಉಂಟಾಗತ್ತೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಈ ಕಾಯಿಲೆ ಪ್ರಮುಖವಾಗಿ ಉಂಟಾಗೋದು ಸೊ ಅಸಿಟೈಲ್ ಕೊಲೈನ್ ಇದು ಅಲ್ಜಿಮರ್ ಕಾಯಿಲೆ. ಅಸಿಟೈಲ್ ಕೊಲೈನ್ ಸರಿಯಾದ ಉತ್ತರ. ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಅಂತ ಕೇಳಿದ್ದಾರೆ. ಪೆನ್ಸಿಲಿನ್ ಯಾವ ರೀತಿಯಾಗಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಇದು ತಡೆಯುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಓಕೆ, ಇಲ್ಲಿ ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ಇನ್ಹ್ಯಾಬಿಟಿಂಗ್ ಪ್ರೋಟೀನ್ ಸಿಂಥೆಸಿಸ್. ಸೊ ಇಲ್ಲಿ ಇನ್ಹ್ಯಾಬಿಟಿಂಗ್ ಪ್ರೋಟೀನ್ ಸಿಂಥೆಸಿಸ್ ಅಥವಾ ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ ಅಲ್ಲ, ಅದು ಸರಿಯಾದ ಉತ್ತರ. ಸೊ ನಿಮಗೆ ಇಂಗ್ಲೀಷ್ನಲ್ಲಿ ಮತ್ತು ಬೇರೆ ಇದಿದ್ರೆ ಸ್ವಲ್ಪ ನೋಡಿಕೊಂಡು ಇದು ಆನ್ಸರ್ ಹಾಕಿ. ಫೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಕೇಳಿದ್ದಾರೆ. ಫೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದಂತಹ ಒಂದು ಪ್ರೋಟೀನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಇನ್ಸುಲಿನ್. ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮುಖ ಮೂಲವಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಸೊ ಇಲ್ಲಿ ಸರಿಯಾದ ಉತ್ತರ ಗ್ಲುಕೋನಿಯೋಜೆನೆಸಿಸ್ ಇದೆಯಲ್ಲ, ಇದೆಲ್ಲ ನೋಡಿ UPSC ಕ್ವಶನ್ಸ್ಗಳು ಆಗಿದೆ. ಸೊ ಗ್ಲುಕೋನಿಯೋಜೆನೆಸಿಸ್ ಆಪ್ಷನ್ ಸಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಮುಂದೆಂದು ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಪ್ರೋಸ್ಟಾಗ್ಲಾಂಡಿನ್ಸ್ ಇದೆಯಲ್ಲ, ಅದು ಸರಿಯಾದಂಥ ಉತ್ತರ ಆಪ್ಷನ್ ಎ. ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಓಕೆ, ಒಂದು ನಿಮಿಷ. ಇದು ಇದೆಯಲ್ಲ, ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ.
ಸೊ ಇದು ಸರಿಯಾದ ಉತ್ತರ. ನಾನಿವಾಗ ಫಸ್ಟಿಗೆ ಕನ್ನಡದಲ್ಲಿ ಮಾಡಿಬಿಡ್ತೀನಿ, ಇಂಗ್ಲೀಷ್ನವ್ರಿಗೆ ಇನ್ನೊಮ್ಮೆ ಮಾಡಿಕೊಡ್ತೀನಂತೆ, ಓಕೆನಾ. ಸೊ DNA ಕರಗುವ ತಾಪದಲ್ಲಿ ಡ್ಯಾಶ್ ಆಗುತ್ತದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ DNA ಸಂಬಂಧಪಟ್ಟಂತೆ ಯಾವುದಾಗತ್ತೆ ಅಂತ ಹೇಳಬೇಕಂದ್ರೆ ಒಂದು ನಿಮಿಷ. ಸೊ ಇಲ್ಲಿ ಸರಿಯಾದ ಉತ್ತರ DNA ಡಬಲ್ ಹೆಲಿಕ್ಸ್ನಿಂದ ಸೂಪರ್ ಕಾಯಿಲ್ಡ್ DNA ಆಗಿ ಬದಲಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ, DNA ಡಬಲ್ ಹೆಲಿಕ್ಸ್ನಿಂದ ಸೂಪರ್ ಕಾಯಿಲ್ಡ್ DNA ಆಗಿ ಬದಲಾಗುತ್ತೆ, ಅದು ಸರಿಯಾದ ಉತ್ತರ. ಅರಿಶಿಣ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತೆ? ಸೊ ಇಲ್ಲಿ ಸರಿಯಾದ ಉತ್ತರ. ಆ್ಯಕ್ಚುಲಿ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಬೇಕಂದ್ರೆ ನಾನು ಇಲ್ಲಿ ಕೀ ಆನ್ಸರ್ಗಳನ್ನು ಬರೆದಿದ್ದೀನಿ, ಅದನ್ನು ನೋಡ್ಕೊಂಡು ಹೇಳಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ಏಕೆಂದರೆ ಹುಡ್ಕೋದ್ರಲ್ಲಿ ಸ್ವಲ್ಪ ಟೈಮ್ ಆಯಿತು. ಸೊ ಇಲ್ಲಿ ಯಾವುದು ಅಂತ ಹೇಳಬೇಕಂದ್ರೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸೊ ಸೀಸದ ಕ್ರೋಮೈಟ್, ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತೆ? ಸೀಸದ ಕ್ರೋಮೈಟ್. DNA ಸಂಶ್ಲೇಷಣೆಯನ್ನು ಹೀಗೂ ಕರೆಯಲಾಗತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೆಪ್ಲಿಕೇಶನ್, ಸೊ ರೆಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ರೆಪ್ಲಿಕೇಶನ್ಗೆ ಇಲ್ಲಿ ಪ್ರತಿಲೇಖನ ಅಂತ ಆಗಿರ್ಬೋದು. ರೆಪ್ಲಿಕೇಶನ್ಗೆ ಪ್ರತಿಲೇಖನ ಆಪ್ಷನ್ ಸಿ. ಸೊ ನೀವು ಇಂಗ್ಲೀಷಲ್ಲಿ ಒಂದ್ಸಲ ನೋಡ್ಕೊಳ್ಳಿ, ರೆಪ್ಲಿಕೇಶನ್ ಸರಿಯಾಗಿದೆ, ರೆಪ್ಲಿಕೇಶನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಸಾತಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಸಾತಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ನೀತಿ ಆಯೋಗ, ಆಪ್ಷನ್ ಎ ಸರಿಯಾಗಿದೆ. ಆಗಾಗ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಮೇಪ್ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಪ್ರಮುಖವಾಗಿ ಯಾವ ಸಂದರ್ಭದಲ್ಲಿ ಅಂದರೆ ಈ ಔಷಧಿಯ ನೀತಿ, ಸೊ ಔಷಧಿಯ ನೀತಿಯಲ್ಲಿ ಇದನ್ನು ಬಳಸಲಾಗತ್ತೆ ಅಂತ ಹೇಳ್ಬೋದು, ಆಪ್ಷನ್ ಬಿ ಸರಿಯಾದ ಉತ್ತರ. ಗರ್ಭಧಾರಣೆಯ ಪರೀಕ್ಷೆಯಲ್ಲಿ ಮೂತ್ರದಲ್ಲಿ ಯಾವ ಹಾರ್ಮೋನನ್ನು ಪತ್ತೆ ಮಾಡಲಾಗತ್ತೆ? ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಓಕೆ, ಸೊ ಮಾನವ ಕೊರಿಯಾನಿಕ್ ಗೊನಾಡೋಟ್ರೋಫಿನ್, ಮಾನವ ಕೊರಿಯಾನಿಕ್ ಗೊನಾಡೋಟ್ರೋಫಿನ್ ಸರಿಯಾದ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವಂತಹ ಒಂದು ಕ್ಷೇತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಒಂದು ಲಿಕ್ವಿಡಿಟಿ FDI ಇಕ್ವಿಟಿ ಇನ್ಫ್ಲೋಸ್ ಇದೆಯಲ್ಲ, ಪ್ರಮುಖವಾಗಿ ಸೇವೆಗಳು, ಆಪ್ಷನ್ 4 ಸರಿಯಾದ ಉತ್ತರ. ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತೆ. ಸೊ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ವರ್ಷದಲ್ಲಿ 2 ಬಾರಿ. ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆ ಮಾಡೋರು ಯಾರು ಅಂತ ಕೇಳಿದ್ದಾರೆ. ಸೊ ಇದನ್ನು ಬಿಡುಗಡೆ ಮಾಡೋರು ಅಂತ ಹೇಳಬೇಕಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್, ಸೊ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಕಿರಣ, ಸೊ ಇದರ ಒಂದು ಗುರಿ ಏನಂತ ಕೇಳಿದ್ದಾರೆ. ಪ್ರಾಜೆಕ್ಟ್ ಕಿರಣ ಇದು ಪ್ರಮುಖವಾಗಿ ಇದು ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸೋದು. ನೆಕ್ಸ್ಟ್ ನೋಡಿ, ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆಯನ್ನು ಡ್ಯಾಶ್ನಿಂದ ನೀಡಲ್ಪಟ್ಟಿದೆ. ಸೊ ಈ ವಯೋವಂದನಾ ಯೋಜನೆಯನ್ನು ಪ್ರಮುಖವಾಗಿ ಭಾರತೀಯ ಜೀವನ್ ವಿಮಾ ನಿಗಮ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸೊ ಅದರಿಂದ ಪಡ್ಕೊಳ್ಳಲಾಗಿದೆ ಭಾರತೀಯ ಜೀವ ವಿಮಾ ನಿಗಮ. ವಿಶ್ವಸಂಸ್ಥೆಯ ಹೂಡಿಕೆ ಪ್ರಚಾರ ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ಅಂತ ಹೇಳಬೇಕಂದ್ರೆ ಓಕೆ, ಸೊ ಇನ್ವೆಸ್ಟ್ ಇಂಡಿಯಾ, ಆಪ್ಷನ್ ಎ ಇನ್ವೆಸ್ಟ್ ಇಂಡಿಯಾ, ಅದಕ್ಕೆ ನೀಡಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ಲಭ್ಯವಾಗತ್ತೆ ಅಂತ ಕೇಳಿದ್ದಾರೆ. ಸೊ ಅತ್ಯಂತ ಹೇರಳವಾಗಿ ನಮ್ಮ ಒಂದು ಯೂನಿವರ್ಸ್ನಲ್ಲಿ ಇದಾಗೋದು ಯಾವುದು? ಹೈಡ್ರೋಜನ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೊ ನೋಡೋಣ, ಇದನ್ನು ಹೈಡ್ರೋಜನ ಅಥವಾ ಸಾರಜನಕನ ನೋಡಬೇಕು. ಇವಾಗ ಸದ್ಯಕ್ಕೆ ಹೈಡ್ರೋಜನ್. ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ 2020 ಇದಕ್ಕೆ ಅನ್ವಯಿಸೋದಿಲ್ಲ. ಸೊ ಯಾವುದಕ್ಕೆ ಅನ್ವಯಿಸೋದಿಲ್ಲ ಅಂತ ಹೇಳಬೇಕಂದ್ರೆ ಸೊ ಇದು 1 ಮತ್ತು 2, ಆಪ್ಷನ್ ಸಿ ಇದೆಯಲ್ಲ, ಆಪ್ಷನ್ ಸಿ 1 ಮತ್ತು 2 ಎರಡಕ್ಕೂ ಕೂಡ ಇದು ಅನ್ವಯಿಸೋದಿಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉತ್ಕರ್ಷ 2022 ಯಾವುದನ್ನು ಉಲ್ಲೇಖಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಉತ್ಕರ್ಷ ಇದೆಯಲ್ಲ, ಇದು ಯಾವುದಕ್ಕೆ ಅಂತ ಹೇಳಬೇಕಂದ್ರೆ ಸೊ ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು RBIನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟು.
ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ನೀವೇನು ಮಾಡಬೇಕಾಗತ್ತೆ, ಹೊಂದಿಸಿ ಬರೀಬೇಕಾಗತ್ತೆ. ಸೊ ಇಲ್ಲಿ ವರ್ಗಾವಣೆ ಬೇಸಾಯ, ಪಶು ಸಾಕಾಣಿಕೆ, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು ಬೇಟೆಗಾರರು. ಈ ಕಡೆ ಪಿಗ್ಮಿಗಳು, ಎಸ್ಕಿಮೋ, ಆಮೇಲೆ ಕಿರ್ಗೀಜರು ಮತ್ತು ರೆಂಗ್ಮಾಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅಂದರೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಆಪ್ಷನ್ ಡಿ ಇದೆಯಲ್ಲ 4312 ಅಂದರೆ ವರ್ಗಾವಣೆ ಬೇಸಾಯ ರೆಂಗ್ಸ್ಮಾಸ್ ಅಂತ ಹೇಳ್ಬೋದು. ಪಶು ಸಾಕಾಣಿಕೆ ಇದು ಕಿರ್ಗೀಜರು, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು ಇದಾರಲ್ಲ ಪಿಗ್ಮಿಗಳು ಮತ್ತು ಬೇಟೆಗಾರರು ಎಸ್ಕಿಮೋ ಅಂತ ಆಪ್ಷನ್ 4 ಇದೆಯಲ್ಲ ಅದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಯಾವ ಒಂದು ಹೇಳಿಕೆಗಳು ಸರಿಯಾಗಿದೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಹೇಳಿಕೆ ಅಂತ ಹೇಳಬೇಕಂದ್ರೆ ಆಪ್ಷನ್ ಬಿ ಸಿ ಡಿ ಅದು ಸರಿಯಾಗಿದೆ. ದ್ಯುತಿ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಸೊ ಉಪ ಉತ್ಪನ್ನ ಯಾವುದು? ಆಮ್ಲಜನಕ. ಅಸ್ಪರ್ಟೇನ್ ಸಕ್ಕರೆಗಿಂತ ಸಿಹಿಯಾದದ್ದು, ಇದು ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇದು ಪ್ರಮುಖವಾಗಿ ಏನನ್ನ ಅಂತ ಹೇಳಬೇಕಂದ್ರೆ ಅಮೈನೋ ಆಮ್ಲ ಅಥವಾ ಅಮಿನೋ ಆಸಿಡ್ಗಳನ್ನು ಒಳಗೊಂಡಿದೆ. ಪಾಲಿಪೆಪ್ಟೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳು ಆಗಿದೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಇದು ಇದೆಯಲ್ಲ, ಸೊ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಸ್ವಲ್ಪ ತಪ್ಪಾಯಿತು. ಇಲ್ಲಿ ಏನಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದ ಉತ್ತರ ಅಸ್ಪರ್ಟೈನ್ ಸಕ್ಕರೆಗಿಂತ ಸಿಹಿಯಾದದ್ದು. ಯಾಕಂತ ಹೇಳಬೇಕಂದ್ರೆ ಇದು ಏನಾಗಿದೆ, ಡೆಪೆಡ್ಪೈಡ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇದೆಯಲ್ಲ ಅದು ಸರಿಯಾದ ಉತ್ತರ. ಪಾಲಿಪೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿದೆ ಅಂತ, ಅದಕ್ಕೆ ಅಮೈನೋ ಆಮ್ಲಗಳು ಆಗಿದೆ. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ, ಅಲ್ಲಿನೂ ಅಮೈನೋ ಆಮ್ಲ ಇದೆಯಲ್ಲ. ಸೊ ಇಲ್ಲಿ ಆಪ್ಷನ್ 4 ಕರೆಕ್ಟ್ ಆಗಿದೆ. ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಪ್ರಮುಖವಾಗಿ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ ದಾರಿ ಇದೆಯಲ್ಲ ಆಪ್ಷನ್ ಬಿ ಅದು ಸರಿಯಾದ ಉತ್ತರ. ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಣ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಅಂತ ಹೇಳಬೇಕಂದ್ರೆ ADH. ಆಪ್ಷನ್ ಬಿ ADH. ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲ್ಗಳನ್ನು ಪ್ರಾರಂಭಿಸಿದ್ದಾರೆ. ಸೊ ಈ ಒಂದು ಚಾಂಪಿಯನ್ ಪೋರ್ಟಲನ್ನು ಪ್ರಾರಂಭಿಸಿದ್ದು ಪ್ರಮುಖವಾಗಿ ಇದು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ MSME ಸೆಕ್ಟರ್ಗಳಿಗೆ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯದ ಕ್ಷೇತ್ರಕ್ಕೆ. ಸೊ ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರೆಡಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಅಟಲ್ ಇದೆಯಲ್ಲ ಇದು ಪ್ರಮುಖವಾಗಿ ರೋಹ್ತಂಗ್ಲಾ ಪಾಸ್ ಆಪ್ಷನ್ ಬಿ ಸರಿಯಾಗಿದೆ. ಯಾವ ಪತ್ರಕರ್ತರಿಗೆ 2019-20 ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾರಿಗೆ ಅಂತ ಹೇಳಬೇಕಂದ್ರೆ ಯೂಸುಫ್ ಜಮೀಲ್ ಅವರಿಗೆ. ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕಳೆದುಕೊಳ್ತೀವಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಅಂತ ಹೇಳಬೇಕಂದ್ರೆ ಥಯಾಮಿನ್. ಆಪ್ಷನ್ ಎ. ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ರಿಂದ ಉಂಟಾಗತ್ತೆ. ಸೊ ತೈಲಗಳು ಮತ್ತು ಕೊಬ್ಬಿನ ಇದು ಯಾವುದರಿಂದ ಉಂಟಾಗತ್ತೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಸೊ 1 and 2 ಎರಡೂ ಇದೆಲ್ಲ ಸರಿಯಾಗಿದೆ. ಅಪ್ರಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣ ಮತ್ತು ಟ್ರೈಗ್ಲಿಸರೈಡ್ಗಳ ವಿಚ್ಛೇದನ ಇದೆಯಲ್ಲ ಎರಡೂ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್ ನೋಡೋಣ. ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತು ಅಂತ ಇದೆ. ಸೊ ಬೌದ್ಧ ಧರ್ಮ ಪ್ರಮುಖವಾಗಿ ಇದು ಕೊಟ್ಟಿದ್ದು ಅರಣ್ಯ ಜೀವನಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದೆ. ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇದು ಯಾವುದು? ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಒಳಗೊಂಡಿರಲಿಲ್ಲ. ಮಹಮ್ಮದ್ ಬಿನ್ ತುಗ್ಲಕ್ ಡ್ಯಾಶ್ನನ್ನು ನ್ಯಾಯಾಧೀಶನನ್ನಾಗಿ ನೇಮಕ ಮಾಡಿದ್ದ. ಸೊ ಈತ ನೇಮಕ ಮಾಡಿದ್ದು ಯಾರನ್ನ ಅಂತ ಹೇಳಬೇಕಂದ್ರೆ ಸೊ ಇಬನ್ ಬತೂತಾ ಆಪ್ಷನ್ ಬಿ ಸರಿಯಾಗಿದೆ. ಝರೋಕಾಯೆ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು? ಇದು ಯಾರ್ದು ಅಂತ ಹೇಳಬೇಕಂದ್ರೆ ಝರೋಕಾಯೆ ಇದು ಅಕ್ಬರ್. ಆಪ್ಷನ್ ಸಿ ಅಕ್ಬರ್. ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು? ಸೊ ಆತನ ಒಂದು ಗೋರಿಯನ್ನು ಮಗರ್ನಲ್ಲಿ ಕಟ್ಟಲಾಯಿತು. ಬೆನ್ಸಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ.
ಸೊ ಇಲ್ಲಿ ಸರಿಯಾದಂಥ ಉತ್ತರ ಇದಕ್ಕೆ ಸರಿಯಾದಂಥ ಒಂದು ಸೊ ಟೈರೋಸಿನ್ ಆಪ್ಷನ್ ಎ ಇದೆಯಲ್ಲ ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಭಾಗದಲ್ಲಿ ಅಂತ ಕೇಳಿದ್ದಾರೆ. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಫ್ಯಾಕ್ಟರಿಯನ್ನು ತೆರೆದಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಒರಿಸ್ಸಾ. ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಣೆ ಮಾಡಿದ್ರು ಅಂತ. ಸೊ ಇಲ್ಲಿ ಪ್ರಮುಖವಾಗಿ ಯಾರು ಅಂತ ಹೇಳಬೇಕಂದ್ರೆ ಏನು ಶದರನ್ ಅಯ್ಯಪ್ಪನ್ ಅಂತ ಹೇಳ್ಬೋದು. ವಿಜಯನಗರ್ ದಿ ಒರಿಜಿನ್ ಆಫ್ ದಿ ಸಿಟಿ ವಿಜಯನಗರ್ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ವೆಂಕಟರಮಣಯ್ಯ ಎನ್ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ, 4ನೆಯ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಅಂತ. ಸೊ ಆ ಟೈಮ್ನಲ್ಲಿ ಆಗಿದ್ದವರು ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಸೊ ಡೆಟಾಲ್ನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡೆಟಾಲ್ದು ಏನು ಕ್ಲೋರಾಕ್ಸಲಿನಾಲ್. ಸೊ ಆಪ್ಷನ್ ಡಿ ಕ್ಲೋರಾಕ್ಸಲಿನಾಲ್ ಇದೆಯಲ್ಲ ಅದು ಸರಿಯಾದ ಉತ್ತರ, ಅದು ಡೆಟಾಲ್ನ ರಾಸಾಯನಿಕ ಹೆಸರು. ನೆಕ್ಸ್ಟ್ ನೋಡೋಣ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಪ್ರಜಾಪ್ರತಿನಿಧಿ ಸಭೆ, ಆಮೇಲೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ, ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ, ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಆಪ್ಷನ್ ಯಾವುದು, ಆಪ್ಷನ್ ಬಿ ಸರಿಯಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಸೊ ಇದರ ಪ್ರಕಾರ ಯಾವುದು ಪ್ರಜಾಪ್ರತಿನಿಧಿ ಸಭೆ ಇದೆಯಲ್ಲ ಇದು ರಂಗಲಾಚಾರ್ಯು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಇದೆಯಲ್ಲ ಸೊ ಅದು ಕೆ ಶೇಷಾದ್ರಿ ಅಯ್ಯರ್. ಆಮೇಲೆ ಭದ್ರಾವತಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಇದೆಯಲ್ಲ ಇಸ್ಮಾಯಿಲ್ ಮಿರ್ಜಾ ಅವರು. ಆಮೇಲೆ ಮಿರ್ಜಾ ಇಸ್ಮಾಯಿಲ್ ಮತ್ತು ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಇದೆಯಲ್ಲ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಆಪ್ಷನ್ ಬಿ ಇದೆಯಲ್ಲ ಅದು ಸರಿಯಾದ ಉತ್ತರ. ಮುಂದಿನ ಒಂದು ಹೊಂದಿಸಿ ಬರೆಯಿರಿಯನ್ನು ನೋಡೋಣ. ಸೊ ಇಲ್ಲಿ ಮುಂದಿನ ಒಂದು ಹೊಂದಿಸಿ ಬರೆಯಿರಿಗೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಪ್ರಕಾರ ಉತ್ತರ ಪೆಸಿಫಿಕ್ ಸಾಗರ ಮೆರಿಯಾನ್ ಕಂದರ, ಅಟ್ಲಾಂಟಿಕ್ ಸಾಗರ ಪ್ಯೂರ್ಟೋ ರಿಕೋ ಕಂದರ, ಹಿಂದೂ ಮಹಾಸಾಗರ ಸೊ ಇದು ಪ್ರಮುಖವಾಗಿ ಜಾವಾ ಕಂದರ ಮತ್ತು ದಕ್ಷಿಣ ಪೆಸಿಫಿಕ್ ಟೊಂಗಾ ಅಂತ ಹೇಳ್ಬೋದು. ಸೊ ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೀತಾ ಇದ್ರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾರನ್ನ ಅಂತ ಹೇಳಬೇಕಂದ್ರೆ ರಾಣಿ ಚೆನ್ನಭೈರದೇವಿ. ಸೊ ನೋಡಿ, ಆದಷ್ಟು ನನ್ನ ಕಡೆಯಿಂದ ಪ್ರಯತ್ನ ಅಂತೂ ಮಾಡಿದ್ದೆ. ಇವಾಗ ಕೇಳಿರೋದು ಆಲ್ಮೋಸ್ಟ್ ನಿಮಗೆ ನೀಟ್ ಎಕ್ಸಾಮ್ನಿಂದ, UPSC ಎಕ್ಸಾಮ್ನಿಂದ, ನೀಟ್ ಬಯಾಲಜಿ ಮತ್ತು 11-12ನೇ ತರಗತಿಯಿಂದ ಕನ್ನಡ ಮೀಡಿಯಮ್ ಅಲ್ಲ ಇಂಗ್ಲೀಷ್ನ 11th ಆ್ಯಂಡ್ 12th NCERT ಇಂದ ಬಂದಿದೆ. UPSC IAS CAPF 2015 ಕ್ವಶನ್ನಿಂದ ಬಂದಿದೆ. ಸೊ ಆದಷ್ಟು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ನನ್ನ ಕಡೆಯಿಂದ ಒಂದು ವೇಳೆ ಯಾವುದಾದ್ರೂ ಉತ್ತರ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ಬೋದು, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.